ಖರ್ಚು ಚಿಕನ್ ಮತ್ತೆ ಖರ್ಚು ಕೂಡ ಇಲ್ಲ ಅಂದಲೇ. ಅದೇ ಇವಾಗ ಒಂದು ಟೊಮೊಟೊ ಅಂತ ಗೈಸ್. ಎಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವಸಂತ ಅಮ್ಮನ ಜೊತೆ ಬ್ಯಾಗ್ ಎತ್ಕೊಂಡು ಮನೆದವ್ರು ಹೊರಟಿದ್ದೀವಿ ಇನ್ವಿಟೇಷನ್ಗಳು ಪೂಜೆ ಮಾಡ್ಸ್ಕೊಂಬರಕ್ಕೆ. ನಾನು ನಮ್ಮಮ್ಮ ಇಬ್ಬರೇನೆ. ಗೈಸ್ ಮನೆಯವರಲ್ಲಿ ಹೋಗ್ಬೇಕಾಯ್ತು, ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಯಾವುದು ದಾರಿ ಯಾರು ಸಿಗಲಿಲ್ಲ. ಅದಕ್ಕೆ ಬೈಕಲ್ಲಿ ನಾನು ನಮ್ಮ ಇಬ್ಬರೇ ಹೋಗ್ತಾ ಇದ್ದೀವಿ. ಪರವಾಗಿಲ್ಲ, ನಾನು ನಮ್ಮಮ್ಮ ಇಬ್ಬರು ನಡೀತದಲ್ಲ. ಅದಕ್ಕೆ ಮನೆದೇವರು ಚುಂಚನಗಿರಿ ಮತ್ತು ಹುಲಿಯೂರಮ್ಮ ಎಲ್ಲ ಸೇರಿ ಟೋಟಲ್ 200 ಕಿಲೋಮೀಟರ್ ಆಗ್ತದೆ. ಚುಂಚನಗಿರಿ ನಮ್ಮೂರಿಂದ 93 ಕಿಲೋಮೀಟ್ರು. ಕರೆಕ್ಟಾಗಿ 8:30 10 ಗಂಟೆ ಅಷ್ಟು ಹೊರಡ್ತೀನಿ. 1 ಅವರ್ ಹೋಗ್ತೀನಿ 93 ಕಿಲೋಮೀಟ್ರು ಅಷ್ಟೇ. ಎಲ್ಲ ವೇರಿ ಸಿಗೋರು ಚಪ್ಪಲಿ ನಂಗೆ ಬ್ಯಾಡ ನಡಿ ಮರಿ ಹಂಗೆ ಬತ್ತಿ ಮತ್ತು ಗೈಸ್ ಹೆಲ್ಮೆಟ್ ಇಲ್ಲದೆ ಹೆಲ್ಮೆಟು. ಕೂದಲೆಲ್ಲ ನೆಂದೋದಲ್ಲ ಆರ್ಕಂಡ್ಲಿ ಅಂತ ಮತ್ತು ಕೈ ಮಕ್ಕಂಡ ಹುಷಾರ ಬರ್ಲಿ ಅಂತ ಅನ್ಕಂಡ ಹೋಗ್ತೀನಿ. ಜ್ವರ ಹೋಗ್ತೀನಿ. ಬಿಗ್ಗೆ ಸೊಂಟ ಹಿಡ್ಕೊ. ಅಪ್ಪನ ಹೆಂಗ್ ಹಿಡ್ಕೊ ಹೋಗೋಣ. ಗೈಸ್ ನಾನ್ ಸ್ಟಾಪು 90 ಕಿಲೋಮೀಟರ್ ಓಡಿಸ್ಬೇಕು. ಇವಾಗ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗ್ತಾರೆ. ನಾ ಕಾಸಿನ ಮಡಿಕ 500 ರೂಪಾಯಿ ಜಾಬ್ ಸೈಡ್ಗೆ. ಸರಿ ಗೈಸ್, ಇನ್ನು ಮೊದಲನೇ ಪೂಜೆನೇ ಆಗಿಲ್ಲ. ಇವತ್ತು ಮೊದಲನೇ ಪೂಜೆನೇ ಆಗಿಲ್ಲ ಇನ್ನು. ಇವಾಗ ಫಸ್ಟ್ ಪೂಜೆ ಎಲ್ಲ ಇಸ್ಕೊಂಡು ಕೊಡ್ಬೇಕು. ಇವಾಗ ಇದಕ್ಕೆ ಹಂಗೆ ಕೊಡ್ತೀಯ, ಹಂಗೆ ಕವರ್ ಬಿಚ್ಚಿಬಿಟ್ಟು ಕೊಡ್ತೀಯ. 2 ಕಾರ್ಡ್ ಇರ್ತಾರೆ, ಒಂದೇ ತಾನೆ ಇಕ್ಕದು. 2 ಇಕ್ತೀಯಾ ಗೈಸ್? ಮೊದಲನೇ ಇನ್ವಿಟೇಷನ್ನು. ತಟ್ಟೆ ಎಂತ ತಂದಿದ್ದ ದೊಡ್ಡ ತರಲಾರ್ದಲ್ಲ. ತಟ್ಟೆ ಒಳ್ಳೆ ಕಂಜೂಸ್ ಸನ್ಮಾನ ತಗೊಂಡಿ, ದೊಡ್ಡ ತಟ್ಟೆ ತರಲಾರ್ದಲ್ಲ. ಪೂಜೆ ಗೈಸ್. ಮೊದಲಿಗೆ ಒಳ್ಳೆ ನಮ್ಮಮ್ಮಂಗೆ ಹಾರ ಹಾಕಿ ಹೆಗ್ಲ ಮೇಲೆ ದೀರ್ಘಾಯುಷ್ಮಾನ್ ಅಂತ ಹಾಕಿ ಒಳ್ಳೇದಾಗಲಿ ಅಂತ ಮಾಡ್ಕೊಟ್ರಾ. ಇದಕ್ಕೆಲ್ಲ ನಿಮಗೆ ಅದಾದ್ರೆ ಬಾಕ್ಸಿ ಅಂತ ಸಪ್ರೇಟ್ ಬ್ಯಾಗ್ಲಿ ಕಟ್ಕೊಂಡ್ಬಿಡೋದು. ನಾನು ಇವಾಗ ಈ ಪೂಜೆ ಮಾಡ್ಕೊಂಡು ಸಪ್ರೇಟ್ ಇಟ್ಕೊಂಬತ್ತಮ್ಮ. ಅವಾಗ ಏನದಮ್ಮಲ್ಲಿ ಒಂದು ಕವರ್ ಏನಾದ್ರು ಇವಾಗ ಸಪ್ರೇಟ್ ಇದಕ್ಕೆ ಬ್ಯಾಗು ಬಿಡು. ಇಲ್ಲಿ ಕುಂಕುಮ ಆಗಿರೋದು ಇರಲ್ಲ. ಅದಕ್ಕೆ ಹೆಂಗೆ ತಂದು ಮತ್ತೆ ಅವನ್ನೆಲ್ಲ ನಾವು ಎಲ್ಲ ಪೂಜೆ ಆದಮೇಲೆ ಲಾಸ್ಟಿಗೆ ಪೂಜೆ ಮಾಡ್ಕೊಳ್ಬೇಕು. ಮನೆಗೆ ಹೋಗ್ಬೇಕಾರೆ ಹೂವು ಗಿಡ ಹಚ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ಹೋಗ್ಬೇಕು ಕೈ ಮುಕ್ಕೊಂಡು. ಒಳ್ಳೆ ಪೂಜೆ ಇದೆ ಚೆನ್ನಾಗಿ. ಎಲ್ಲ ವಸಂತಮ್ಮ ಸಕಟ ನಗ್ತಿ ಬಾ. ನಾನು ಚಪ್ಪಲಿಯಲ್ಲಿ ಬಿಟ್ಟನಮ್ಮ, ನಂದೆಲ್ಲೆಲ್ಲ ಬಿಟ್ಟೆ ಕಣಮ್ಮ. ಗೈಸ್ ಪೂಜೆ ಎಲ್ಲ ಸಖತ್ತಾಗಾಯ್ತು. ಅವಳು ಹೇಳ್ದಂಗೆ ಒಳಗಡೆ ಇನ್ವಿಟೇಷನ್ ಕಾರ್ಡ್ ತಗೊಂಡು ಯಾರೋ ಇದು ಮಾಡಿಸ್ಬಿಟ್ಟು 500 ಕೇಳ್ಕೊಂಡು ನಮ್ಮ ಮಾಮೂನ್ ಕೇಳಿ ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡ್ಸ್ಕೊಂಡ್ಬಂದು ಚೆನ್ನಾಗಿ ಮಾಡಿಕೊಟ್ರು. ಕುಂಕುಮ ತಗೊಂಡು ಇಲ್ಲಿ ದೇವಸ್ಥಾನಗಳ ಮನೆದವ್ರೊಳಗೆ ಈ ಥರ ಫಂಕ್ಷನ್ಗೆ ಎಲ್ಲ ಪೂಜೆ ಮಾಡ್ಸ್ಕೊಂಡವ್ರೆ. ಇವಾಗ ಲಗ್ನ ಪತ್ರಿಕೆಗೆ ಇವ್ರು ಕುಂಕುಮ ಕೊಟ್ಟವ್ರೆ. ಐ ಕುಂಕುಮ ಮತ್ತು ಮನೇಲಿ ಇನ್ನೂ ಸಾಲ್ಟೇಜ್ ಬಂತಂದರೆ ಮಿಕ್ಸ್ ಮಾಡಿಬಿಟ್ಟು ಕಾರ್ಡ್ಗೆಲ್ಲ ಹಂಚ್ಬಿಟ್ಟು ಆಮೇಲೆ ಮನೆ ಎಲ್ಲರೂ ಹಂಚೋದು ತಾನೇ. ಇನ್ನು ಪೂಜೆ ಮಾಡ್ಕೊಂಡ್ರೆ ನಾಳೆಯಿಂದ ಸ್ಟಾರ್ಟ್ ಮಾಡ್ಬೇಕಿನ್ನ. ಪ್ಯಾಕಿಂಗ್ ಎಲ್ಲ ನಾಳೆ ಮಾಡ್ತೀವಿ ಗೈಸ್. ಅಂದರೆ ನಾಳೆ ಅಂದರೆ ನೀವು ಇವತ್ತು ವೀಡಿಯೋ ನೋಡ್ತಾ ಇದ್ದೀರಾ ಬಸವನ ಜಯಂತಿಗೆ ಪ್ಯಾಕ್ ಮಾಡಿ ನಾಳೆ ಸ್ಟಾರ್ಟ್ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ಇವಾಗ ಚುಂಚನಗಿರಿಗೆ ಹೋಗಬೇಕು. ಇಲ್ಲಿಂದ ತಿರ್ಗಾ 40-45 ಕಿಲೋಮೀಟರ್ ಐತೆ ಚುಂಚನಗಿರಿ. ಹೋಗೋಣ? ಗಾಡಿಗೆ ಹಾಕ್ಬಿಡ್ಲ ಅವರನ್ನ? ಗೈಸ್ ಗಾಡಿಗೆ ಒಳ್ಳೆ ಹಾರ ಹಾಕ್ದೆ. ಇವಾಗ ನೆಕ್ಸ್ಟು ಅಮೃತವ್ರ ಮೇಲಾಚಿಂದ ಹೋಗ್ಬಿಡೋಣ. ಅಲ್ಲೇನು ಇದು ಕೊಡೋಂಗಿಲ್ಲ ಗೈಸ್. ಅಷ್ಟು ಅದೇನೋ ಮಡ್ಲಕ್ಕಿ ಎಲ್ಲ ಕೊಡೋಂಗಿಲ್ಲ, ಬರೀ ಪೂಜೆ ಮಾಡ್ಸ್ಕೊಂಬಾರ ಅಷ್ಟೇ. ಅಲ್ಲಿ ಮಡ್ಲಕ್ಕಿ ಸೀರೆ ಅದೆಲ್ಲ ಏನು ಕೊಡೋ ಬರೋಲ್ಲ, ಗಣಿದೇರಲ್ವ. ಹೊಡೋಣ? ಒಂದು ಸ್ವಲ್ಪ ದೂರ ಸೆಕೆ ಆಗ್ತದೆ, ಹೆಲ್ಮೆಟ್ ಹಾಕೊಂಡು ಹೋಗಲ್ಲ. ಹಳ್ಳಿ ರೋಡ್ ಮೇಲೆ ಹೋಗ್ತೀನಲ್ಲ, ಸ್ವಲ್ಪ ಪೀಸಾಗಿ ಹೋಗ್ತೀನಿ. ಹೋಗೋಣ? ಗೈಸ್ ಆಲ್ಮೋಸ್ಟ್ ಚುಂಚನಗಿರಿಗೂ ಬಂದೆ. ಒಂದು 40 ನಿಮಿಷ ದಾಂಡಿ. 40 ನಿಮಿಷಕ್ಕೆ ಬಂದ್ವನಮ್ಮ. 40 ನಿಮಿಷಕ್ಕೆ ಬಂದ್ವು ಅಲ್ಲಿಂದ. ಗೈಸ್ ಅಲ್ಲಿಂದ 11 ಹೊತ್ತಿಗೆ ಬಿಟ್ಟಿದ್ದು. 11:55. ಒಂದು 45 ನಿಮಿಷ 50 ನಿಮಿಷಕ್ಕೆ ಬಂದಿದ್ದೀನಿ. 43 ಕಿಲೋಮೀಟರ್ ಇತ್ತು ಅಲ್ಲಿಂದ ಇಲ್ಲಿಗೆ. ತಲೆ ಕಟ್ಟಾಡೋದು ಬಿಸಿಲು ಆಗ್ತಾ ಇಲ್ಲ. ಪರ್ಸೆ
ರೈಸಲ್ಲಿ ಒಬ್ರು ನಂಗೆ ಗೊತ್ತಿರೋ ಅರ್ಚಕರ ಅವರೇ ಅದು ಫೋನ್ ಮಾಡಿದ್ದೀನಿ ಕಾಳು ಪೂಜೆ ಮಾಡಿಸ್ಬೇಕು ಅಂದಿಗೆ ಸರಿ ಐದು ಪರವಾಗಿಲ್ಲ ಮಾಡ್ಕೊಡ್ತೀನಿ ಅಂತ ಹೇಳೋರೆ ಸೀದಾ ಒಳಗೆ ಹೋಗ್ಬಿಡ್ತೀನಿ ಇವಾಗ ನಾನು ಇದೆಲ್ಲ ಕಾಯೋಕ್ಕಾಗಲ್ಲ ಈ ಎಲ್ಲ ಟೈಮ್ ಈ ಥರ ಮಾಡಲ್ಲ ಇವಾಗ ಇನ್ವಿಟೇಷನ್ ಅಲ್ವಾ ಅದಕ್ಕೆ ಸ್ವಲ್ಪ ದೇವ್ರ ಹತ್ರ ಸ್ಟ್ರಾಂಗಾಗಿ ಮಾಡ್ಸೋಣ ಅಂತ ಮನೆ ದೇವರಲ್ವಾ ಎಷ್ಟು ಜನ ಅವ್ರು ನೋಡ್ರಿ ಜಾತ್ರೆ ಥರ ಸೇರೋದಲ್ಲ ಭಾನುವಾರ ಅಂದ್ಬಿಟ್ಟು ಜನ ಜಾಸ್ತಿ ಎಷ್ಟು ಜನ ಅವ್ರೇನ್ರಿ ಇವತ್ತು ಯಪ್ಪ ಜನ ಸಾವಿರ ಅಲ್ಲಂತೂ ಬ್ಲಾಕ್ ಎಂತ ತಟ್ಟೆ ತಗೊಂಡಿದ್ದೀನಿ ಏನು ಊಟ ಉಣ್ಣಕ್ಕೆ ತಟ್ಟೆನ ಎಷ್ಟು ದೇವಸ್ಥಾನ ಸ್ವಾಮಿಗಳ ಹತ್ರನೇ ತಟ್ಟೆ ಡೀಲ್ ಮಾಡಿದ್ದೀನಿ ಕಾಯಲ್ಲಿ ಹೊಡ್ಕೊಳ್ಳಿ ಫೋಟೋ ಎಲ್ಲ ಲೀಗಲ್ ಮಾಡಕ್ಬಿಟ್ಟವ್ರಿ ಎಲ್ಲ ಫೋಟೋ ಫೋಟೋ ಲೀಗಲ್ ಮಾಡಿರೋದ್ರಿಂದ ಫುಲ್ಲು ಜನ ಬೇಸ್ಟ್ ಬೆಸ್ಟ್ ಎಲ್ಲ ಇದೆ ಅಂತವ್ರಿ ಬರೋ ಜನ ಇಲ್ಲಿ ಫೋಟೋ ನೋಡಿ ಗೈಸ್ ಇಲ್ಲೂ ಚೆನ್ನಾಗಿ ಪೂಜೆ ಆಯಿತು ಸಖತ್ತಾಗಿ ಇರೋದಾಗ ಹೆಂಗೋ ಕಾರ್ಡ್ ಇಟ್ಬಿಟ್ಟು ದಕ್ಷಿಣೆ ಮಾಡ್ತಾರ ಕೊಟ್ಟರು ಅಷ್ಟು ಫ್ರೀಯಾಗಿ ಆಗಲಿಲ್ಲ ಹೆಂಗಸರಿಗೆ ಎಂಟ್ರಿ ಬಿಟ್ರಲ್ಲ ಡೈರೆಕ್ಟಾಗಿ ಅದೊಂದೇ ಖುಷಿ ವಿಚಾರ ಇಲ್ಲಾಂದಿದ್ರೆ 2 ಅವರ್ ಮೇಲೆ ಆಗೋದು ಜನ 1 ಅವರ್ ಮೇಲಂತೂ ಪಕ್ಕ ಆಗೋದು ತಟ್ಟೆ ದೇವಸ್ಥಾನ ನನ್ನ ಹತ್ರನೇ ಸೇರ್ಕೊಂತು ಹೆಂಗಾರು ಮಾಡಿ ತಲುಪಿಸ್ಬೇಕು ಅವ್ರಿಗೆ ಇವಾಗ ಒಳಗಡೆಯಿಂದ 500 ಇದರಿಂದ ಇಸ್ಕೊಂಡ್ಬಂದಿದ್ದು ಅವರೇ ಇಸ್ಕೊಂಡು ಕೊಟ್ಟಿದ್ರು 500 ಅವ್ರು ಹೊರಗಡೆಯಿಂದ ಸೇರ್ಕೊಂಡ್ಬಿಟ್ರು ನಾವು ಇದಕ್ಕೆ ಹೋದ ದರ್ಶನಕ್ಕೆ ಹೋದ ಮೇನ್ ದೇವ್ರ ಹತ್ರ ಇವಾಗ ವಾಚ್ಮ್ಯಾನಿಗೆ ಕೊಟ್ಟೋದೀನಿ ಸೆಕ್ಯೂರಿಟಿಗೆ ಪ್ಲೇಟ್ ಕೊಟ್ಟಿದ್ದಾಯಿತು ನೋಡಿರಿ ರಶ್ ನೋಡ್ರಿ ಯಾವ ಥರ ಐತೆ ಅದೆಲ್ಲ ಸುತ್ತಾಕ ಬರ್ಬೇಕಲ್ಲಿ ನಾವು ಹಿಂಗಾಸಿಂದನೇ ಬಿಡಿಸ್ಕೊಂಬಿಟ್ಟೆ ಹಿಂಗಾಸಿಂದನೇ ಬಿಟ್ಟರೆ ನಮಗೆ 500 ಕೊಡ್ಸಿದ್ರಲ್ಲ ಬಾ ಪ್ರಸಾದ ಕಾಣಲ್ವಾ ಯಾಕೆ ತಿನ್ನಲ್ವ ಯಾರೂ ಆ ಪ್ರಸಾದಕ್ಕೆ ಹೋಗೋದು ಬೇಡವಾ ಅಲ್ಲಿಗೆ ಹೋಗೋದು ಬೇಡವಾ ಅಂದೆ ಊಟಕ್ಕೆ ಹೊಟ್ಟೆ ಸಿಗ್ತದ ರೈಸ್ ಇವಾಗ ಬೆಳಗ್ಗೆಯಿಂದ ತಿಂದಿಲ್ಲ ತಿನ್ಬೇಕು ಇವಾಗ ಅಲ್ಲಿ ಹೋಗಿ ಅನ್ನ ಸಾಂಬಾರು ಅನ್ನ ಪ್ರಸಾದ ಕೊಡ್ತಾರೆ ಹೋಗಿ ತಿನ್ಕೊಳ್ಬೇಕು ಇವಾಗ ಅಲ್ಲಿ ತಂಗಿ ಅಕ್ಕ ಫುಲ್ಲು ಮನೆ ಹೊರಟು ಮನೆ ಕೆಲಸ ಜಾಸ್ತಿ ಎಲ್ಲಿ ಬೈಕ್ ಅಲ್ವಾ ಸುಮ್ಮನೆ 3 ಜನ ಬರಕಲ್ಲ ಅಂತ ಇಬ್ಬರೇ ಹೋಗ್ಬಿಟ್ಟು ಬರ್ದಿ ಅಂತಣ್ಣ ಬರ್ದಿನ ಹನುಮಂತರಾಜು ಗೊತ್ತೇನಪ್ಪ ಕೇಳಿದ್ದೀರಾ ಓ ಇವರು ಗೊತ್ತೇಳ್ರಿ ಹರೀಶ ಟ್ರ್ಯಾಕ್ಟರ್ ಶೋರೂಮ್ ಅವ್ರು ಹೌದಾ ಅಂದ್ರೆ ಊರು ಪಕ್ಕ ಪಾಳ್ಯ ಗೊತ್ತವ್ರಲ್ಲ ನೀವೆಲ್ಲಣ್ಣ ನೆಲಮಂಗಲ ಶೋರೂಮ್ ಅಪ್ಪ ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ ಹೌದಾ ಇವಾಗ ಇರೋದೇ ನೆಲಮಂಗಲದಲ್ಲ ಇಲ್ಲ ಇಲ್ಲ ಕಡದ್ಗೆರೆ ಇರೋದು ಕಡದ್ಗೆರೆ ಅವ್ರದ್ದು ಮದುವೆ 6ನೇ ತಾರೀಕನ ಇರಬೇಕು ಬಂದಿದ್ದಂಗೆ ಇನ್ವಿಟೇಷನು ಸರಿ ಸರಿ ಆಯ್ತು ಹಂಗಾರೆ ಆಯ್ತು ಎಲ್ಲ ಮುಗೀತಾ ಡೈರೆಕ್ಟ್ ಇವಾಗ ಹನುಮಕ್ಕಜ್ಜಿ ಮನೆ ಸಾಗೋದಂತೂ ಫಿಕ್ಸು ಬಿಸಿಲಂತೂ ಹೆಂಗೆ ಹೊಡಿತೈತೆ ಅಂದರೆ ಆತನ ಇಲ್ಲ ಗಾಡಿ ಅಂತ ಸುಟ್ಟದ ತಲೆ ಎಲ್ಲ ಸುಡ್ತದೆ ಅಮ್ಮಂಗೆ ಹೇಳ್ದೆ ನಾವು ಯಜಮಾನ್ಗಳಿಗೆ ಕಾರ್ ಕೊಡ್ಸಮ್ಮ ಅಂತ ಆಯ್ತು ಡೈರೆಕ್ಟ್ ಇವಾಗ ಹನುಮಕ್ಕಜ್ಜಿ ಮನೆ ಬಿಸಿಲಾಗ ಆತಿಲ್ಲ ಒಂದೊಂದೆಲ್ಲ ನಾ ಸ್ಟಾಪ್ ತಗೊಂಡು ಹೋಗ್ಬೇಕು ಕಬ್ನಲ್ಲಿ ಕುಡಿತೀನಮ್ಮ ಕಬ್ನಲ್ಲಿ ಇಲ್ಲಿ ಅಲ್ಲೆಲ್ಲ ಸೆಂಟ್ರಾಗ ಕೊಡ್ಸ್ಲಾ ಗೈಸ್ ನಮ್ಮ ಅಜ್ಜಿ ಮನೆ ಹತ್ರ ಬ್ರೇಕ್ ತಗೊಂಡೆ ಒಂದು ಅರ್ಧ ಗಂಟೆ ಆಗಲಿಲ್ಲ ಅಪ್ಪ ಕೂತ್ಕೊಂಡು ಗುಂಡಿ ನೋವು ಹೋಗ್ಬಿಡ್ತು 80 ಕಿಲೋಮೀಟ್ರ್ ಒಂದೇ ಸಲ 80 ಕಿಲೋಮೀಟ್ರ್ ಓಡಿಸ್ಕೊಂಬಂದು ಅಲ್ಲಿಂದ ಕುಂಚಿಂಗಿರಿಯಿಂದ 80 ಇಲ್ಲ ಅನಿಸ್ತದೆ ಒಂದು 60 ಇರಬೇಕು ಇಲ್ಲಿಂದ ತಿರ್ಗಿ ನಮ್ಮೂರಿಗೂ 30 ಕಿಲೋಮೀಟ್ರ್ 60 ಐತೆ ಟೈಮ್ ಐತಿ 3 ಗಂಟೆ ಬರಂಗೆ ಬಂದ್ಬಿಡು ನಾಳೆ ಇನ್ನೇನು ಜೋಡ್ಸಕ್ಕೆ ನೀನು ಗೊತ್ತಾ ನೀನು ಬಾ ಮೊಮ್ಮಗಳ ಮದುವೆಗೆ 20 ದಿವಸ ಮುಂಚೆನೆ ಬರಬೇಕು ಸೋಮವಾರ ಸಾಯಂಕಾಲ ಬಂದರೆ ಗೆದ್ಗಂಡೆ ಇಲ್ಲಾಂದ್ರೆ ನೋಡ್ಕೊ ಆಮೇಲೆ ಕತ್ತಿನ ಯಾಕೆ ಅಂದ್ರೆ ಎಲ್ಲ ಗೊತ್ತಿಲ್ಲ ಬರ್ಬೇಕು ಅಷ್ಟೇನೆ ಹೊತ್ತಮ್ಮ ಹೋಗೋಣ ಹೇಳಿದಾಯ್ತು ಈಸ್ಕೊಳಮ್ಮ ಹೆಲ್ಮೆಟ್ ಮಾ ಹೋಗೋಣ ಬರೋಣ ಬೈ ಬಾರ್ಲಿ ಅಷ್ಟೊಂದು ಯಾರು ನಾಡಿಗ್ಲೆ ನಾನು ನೆಲಮಲ್ಗೆ ಬರ್ತೀವಿ ನಾಳೆ ಮಧ್ಯಾಹ್ನಕ್ಕೆ ಇದಕ್ಕೆ ಬಟ್ಟೆ ತೆಗಿಬೇಕು ಹಂಗೆ ನೀನು ಅಲ್ಲಿಗೆ ಬಂದ್ಬಿಡು ನನ್ನ ಮೊನ್ನ ಕಿರಣ ಬರ್ತಾರೆ ಎತ್ಕೊಂಡೋಗಿ ಹೋಗು ದೇವ್ರ ಮನೆಗೆ ಏನ್ ಬಂದು ಉಸ್ ಅಂತ ಕೂತ್ಕೊಂತೀವಿ ಮನೆ ಯಾವಾಗಲೂ ಬಂದು ಬ್ಯಾಕ್ ಟು ಮೈ ಮನೆ ಅಪ್ಪ ಜೀವನದಲ್ಲಿ ಗಾಡಿ ಹೋಗ್ಬಾರ್ದು ಸ್ವಲ್ಪ ಕಡೆಗೆ ಅಷ್ಟು ದೂರ 220 ಕಿಲೋಮೀಟರ್ ತಮಾಷೆನಾ ವಸಂತಮ್ಮ ಅಯ್ಯೋ ಯಪ್ಪ ಫ್ಯಾನ್ ಹಾಕ್ಬೇಕ ನೋಡಿ ಮಗಳೆಲ್ಲ ಕಳ್ಸ್ಕೊಂಡು ಹೋಗೋಲ್ಲ ಗುಡ್ಸ್ಕೊಂಡು ಇದು ಮಾಡ್ಕೊಂಡು ಹೊಟ್ಟೆಗೆ ಏನು ಮಾಡಲ್ಲ ನೋಡಪ್ಪ ಮೊಸರನ್ನ ನೋಡಪ್ಪ ಮೊಸರನ್ನ ನೋಡ್ತೀನಿ ನಾನು ವಸಂತಮ್ಮನ ಬಳಗ ಹೊಡಿಕೊಂಬಂದವ್ರೆ ಅಂದರೆ ಹೊಲ್ತಾ ಕೊಟ್ಟಿದ್ರು ವಸಂತಮ್ಮ ಅದಕ್ಕೆ ಕರ್ಕೊಂಬರಕ್ಕೆ ಹೋಗಿದೆ ಬಳಗ ವಿಡಿಯೋ ನೋಡಿರುವ ನಮ್ಮ ಬಳಗ
ಪ್ರತಿಯೊಂದು ವಿಡಿಯೋಸ್ ನೋಡ್ತೀವಿ, ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಅಮ್ಮ ಚೆನ್ನಾಗಿ ಬೈತೀರಾ. ಎಲ್ಲ ಅದೇ ಹೇಳ್ತೀರಪ್ಪ, ಇನ್ನ ಜಾಸ್ತಿ ಮಾಡ್ಲಿ ಅಂತ. ಬೈಯೋದಿ ಚೆನ್ನಾಗಿ ಆದ್ರೆ ಏನಾದ್ರು ಮಗನ್ ಬಿಟ್ಕೊಡಲ್ಲ ಬಿಡಿ ಅಂತ. ಬೈಯೋದ್ ಬೈಲೇಬೇಕು ತಾನೆ. ಈಗಲೆಲ್ಲ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ. ಏನೋ ಮಾಡ್ತಾ ಇದ್ದೆ ಮದ್ವೆಗೆ ಅಂತನಾ? ಮದ್ವೆಗೆ ಒಳ್ಳೇದಾಗ್ಲಿ ಅಂತ. ಮದ್ವೆ ಮಿಸ್ ಮಾಡ್ರೆ ಅಷ್ಟೇ. ಆಮೇಲೆ ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರುವ ಆಂಟಿ, ನಾವು ನಿಮ್ಮ ಮಗಳಾಗಿ ನಾನು ಇರ್ತೀನಿ, ತಲೆ ಕೆಡಿಸ್ಕೊಳ್ಬೇಡಿ. ಅಲ್ಬೇಡಿ, ಏನಕ್ಕೆ ನಾವು ಖುಷಿಯಿಂದ ಬಂದಿರೋದು ಕೊಡಕ್ಕೆ. ಅಲ್ಬೇಡ್ರಿ, ನಾವೇನ್ ಬರ್ತಾ ಇರ್ತೀವಿ, ಸುಮ್ಮನೆ ಇರಿ. ನಾನಿವಾಗ ದೊಡ್ಡ ಮಗಳು ಅನ್ಕೊಂಡಿ ನಾನು ಇಲ್ಲಿ ನಿಮ್ಮನ್ನ. ಫೋನ್ ಮಾಡಿ ಮಂಜು, ಫೋನ್ ನಂಬರ್ ಸೇವ್ ಮಾಡ್ಕೊಡಿ ಆಂಟಿಗೆ. ನಾನು ಆಂಟಿ ಜೊತೆ ಮಾತಾಡ್ತೀನಿ, ಆಯ್ತಾ? ದೊಡ್ಡ ಮಗಳು ಅಂತಂದ್ರೆ ಅನ್ಬೇಡಿ, ನಿಜ ಅನ್ಬೇಡಿ, ಅಲ್ಬೇಡಿ, ನಾವಿರ್ತೀವಿ. ಉಮಾ, ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಇನ್ನೊಂದು 10 ದಿವಸ. ಹಂಗಲ್ಲಿ ನೀವು ಅಳ್ಬೇಡಿ, ನಾವು ಬರ್ತಾ ಇರ್ತೀವಿ. ಇನ್ಮೇಲೆ ಏನಾನ ಇದ್ರೆ ಕಾಲ್ ಮಾಡಿ, ಖಂಡಿತ ನಾವು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಆಯ್ತಾ? ಸರಿ ಸರಿ. ನೀವು ಕೊಟ್ಟಿದ್ರಿ, ಇವ್ರು ಕೊಟ್ಟರು ನೋಡ್ರಿ. ಇವಾಗ ಹೆಣ್ಮಕ್ಳೆಲ್ಲ ಮುಟ್ಕೊಳ್ರಿ ತಳ್ಳಿ. ಒಂದು ಕವರ್ ಕೊಟ್ರಿ. 6 ಗಂಟೆ ಶಿಫ್ಟ್ ಅವಳು ಊರ್ ಸುತ್ತ ಹೋಗಿರ್ತಾಳೆ. ಇವಾಗ ಬೆಳಗ್ಗೆ ಹೊತ್ತು 9 ಈಗ ಹಂಗೆ ಅಂದ್ರೆ ಬೆಳಗ್ಗೆ ಒಂದು 6 ಗಂಟೆ 6:30 ಬರ್ತಾಳೆ. ಅವಾಗ ಬಂದ್ರಿಂದ ನಮ್ಮ ಮಗ ತಕೊಂಡು ಹೋಗಲ್ಲ ನೋಡಿ. ಇವಾಗ 9 ಗಂಟೆ ಹೊರಡ್ತಾಳೆ. ಇವತ್ತು ಬಾ ಬೈಲಿ ನಾನು. ಹಾಯ್, ಏನಿನ ಹೆಸರು? ಏನಿನ ಹೆಸರು? ನನ್ನ ಹೆಸರು ಏನು ಗೊತ್ತಾ? ಏನು ನನ್ನ ಹೆಸರು? ನಿಮ್ಮ ಅಮ್ಮನ ಹೆಸರೇನು? ನಿಮ್ಮ ಅಮ್ಮನ ಹೆಸರೇನು? ಮಂಜನಾ. ನನ್ನ ಹೆಸರು ಏನ್ ಗೊತ್ತಾ? ಕೇಳಿ, ನಿಮ್ಮ ಹೆಸರು ಕೇಳು. ಏನ್ ನನ್ನ ಹೆಸರು ಅಂತ ಕೇಳು. ಹೇಳು ಒಂದು ಹೆಸರನ್ನ. ಗಾಬರಿ ಆಗ್ಬಿಡ್ತಾಳೆ ಹೊಸಬ್ರು ಬಂದ್ರೆ. ಎಲ್ಲಾರು ಬಂದ್ರು ಅಷ್ಟೇನೆ. ನನ್ನ ಹೆಸರು ಮಂಜುಳಾ. ಏನ್ ಹೇಳು? ಏನ್ ನನ್ನ ಹೆಸರು? ಮಂಜಕ್ಕ. ಬರ್ತೀನ ಮನೆ ಹೋಗೋಣ? ಓದ್ತೀಯ ಮನೆಗೆ? ನೋಡ, ಅಣ್ಣಾರಲ್ಲ ಅವ್ರೆ, ಅಕ್ಕರಲ್ಲ ಅವ್ರೆ. ಹೋಗು. ಬರ್ತೀಯಾ? ಕನ್ವಿ ತಾಯ್ಕ ಮಂದಿಕೊಂಡು ಓದ್ತಾರೆ, ಓದ್ತೀವಿ. ಉಮಾ, ಮಕ್ಳನ್ನ ಮಾತ್ರ ಚೆನ್ನಾಗಿ ನೋಡ್ಕೊಂತೀರಾ? ಸೇಮ್ ನನಗೂ ಹಂಗೆ ಮಕ್ಳು ಅದೇ ಹೇಳ್ತಿದ್ರು, ಮಕ್ಳೇ ಇರಲ್ಲ, ಅದ್ ಹೆಂಗ್ ಮಾಡ್ತೀರಾ ಅಂತ. ಏನಿದೆ, ಇನ್ನು ಸ್ವಲ್ಪ ಹೊತ್ತು ಹೋದ್ರೆ ಎಲ್ಲ ಬಂದ್ಬಿಡ್ತಾವ. ಅಕ್ಕ ಮಾಮ, ಅಕ್ಕ ಮಾಮ, ಅತ್ತೆ ಮಾಮ ಅಂತೇಳಿ ಅದೇ ಎಲ್ಲಾರ್ಗು ಖುಷಿ. ಅದೇ ಒಂದು ಖುಷಿ ಅಲ್ವಾ? ಒಂದು 15 ಹುಡುಗರು ನಮ್ಮನ್ನ ಅತ್ತೆ ಮಾಮ ಅನ್ನೋದು. ಈಗ ಊಟ ಕೇಳ್ಕೊಡ್ತಿದೀವಿ, ಅತ್ತೆ ಮಾಮ ಅನ್ಬೇಡ್ರಿ ನಮ್ಮನ್ನ, ದೊಡ್ಡಮ್ಮ ಅಂತ ಹೇಳ್ಕೊಟ್ಟಿದೀವಿ. ಇವಾಗ ಎಲ್ಲ ಹಂಗೆ ಅನ್ನೋದೇ. 15 ಹುಡುಗರು ಅಲ್ಲ ಹಂಗೆ ಅಂದ್ರೆ. ಈಗ ಯಾರು ನಿಂತಿರೋದು? ಯಾರಪ್ಪ? ಯಾರದು? ಇವ್ರು ಯಾರು? ಇವ್ರು ಯಾರು? ಅವ್ರು ಯಾರು? ಯಾರವರು? ಮಾತಾಡ್ಬೇಕು. ಇವ್ರು ಯಾರು? ಇವ್ರು ಯಾರು? ಮಂಜನ ತಾಯಕ. ಮಂಜನ ನಮ್ಮನೆ ಕರ್ಕೊಂಡು ಹೋಗ್ಲಾ? ತಾಯಕ ನಮ್ಮನೆ ಕರ್ಕೊಂಡು ಹೋಗ್ಲಾ? ನೀನು ಅದಕ್ಕೆ ಬಂದಿರೋದು. ಕರ್ಕೊಂಡು ಹೋಗ್ತೀವಿ. ಮಿಸ್ ಮಾಡಂಗಿಲ್ವ ಮದುವೆಗೆ? ಖಂಡಿತ ಮದುವೆ ಇನ್ವಿಟೇಷನ್ ಮದ್ವೆಗಿಂತ ಈಗ ನಮ್ಗೆ ಫ್ಯಾಮಿಲಿ ತರ ಆಗಿದ್ದೀರಾ. ಮದ್ವೆ ಬಿಡ್ರಿ ಅಂತ ಬನ್ನಿ ಆಂಟಿ. ಬರ್ಬೇಕು ಅಂಕಲ್, ಬರ್ಬೇಕು ನಮ್ಮ ಮನೆಗೆ. ಉಮಾ, ದಂಪತಿ ಸಮೇತ ಬನ್ನಿ. ಮಂಜು ನಂಬರ್ ತಗೊಂಡಿದ್ದೀನಿ. ಬಾಯ್ ಬಾಯ್. ಸರಿ, ಆಯ್ತು, ಖುಷಿ ಆಯ್ತು. ಬಂದಿದ್ದು ಎಲ್ಲಾರ್ಗು. ಫೋಟೋ ತಗೊಂಡು ತಗೊಂಡು ಆಚೆ ಬನ್ನಿ. ಅಣ್ಣ, ನೀವು ಸ್ವಲ್ಪ ಧೈರ್ಯವಾಗಿರ್ಬೇಕು. ಬೇಡ ಧೈರ್ಯ ಅವ್ರ ಒಂಥರ ಹೇಳ್ತಾ ಇದ್ರೆ ಹಿಂಗೆ. ಆಂಟಿ ಏನೋ ಹೇಳ್ತಾರೆ, ಓಕೆ. ಬಟ್ ಆಂಟಿ ಎಷ್ಟು ಹೇಳ್ತಾರೆ ಅಷ್ಟೇ ಸ್ಟ್ರಾಂಗ್ ಇದ್ದಾರೆ. ಇವ್ರು ಸ್ವಲ್ಪ ಕುಗ್ಗೋಗ್ತಾರೆ ಯಾಕೋ ಸಿಕ್ಕಾಪಟ್ಟೆ. ಜಾಸ್ತಿ ನೀವು ಮುಂದೆ ನಿಂತ್ಕೊಂಡು ಆರ್ಡರ್ ಮಾಡ್ತಾ ಇರಿ, ಮಿಕ್ಕಿದೆಲ್ಲ ಕೆಲಸ ಹಂಗೆ ಆಯ್ತಾ ಇರ್ತಾರೆ. ನಮ್ಮಪ್ಪ ಫೀಲಿಂಗ್ ಹೋಗ್ಬಿಟ್ಟವ್ರೆ. ಒಳ್ಳೆ ಮಾಲೆ ಸೇರ್ಸ್ತಾ ಇದೀರಲ್ಲ ಅಂತ ನಾನು ಖುಷಿ ಪಡ್ರಿ ಅಷ್ಟೇ. ಯಾವತ್ತಿಗೂ ಹೆಣ್ಮಕ್ಳು ಹೋಗ್ಬೇಕಲ್ವಾ? ಒಳ್ಳೆ ಫ್ಯಾಮಿಲಿ ಸಿಕ್ಕಿದ್ದಾರೆ, ಖುಷಿ ಪಡ್ಬೇಕು. ಯಾಕಮ್ಮ ಹಂಗತ್ಬಿಟ್ಟೆ ಮಕ್ಕ ಏನಂತ?
ಹೇಳಕ್ ಮರಿ ಇವ್ ನೋಡಿ ಇವಾಗ ನಗ್ತಿದ್ದೆ ಅವಳು ಎತ್ಬಿಟ್ಟೆ ಬ್ಯಾಕಳು ಬಂತು ಹೋಗತ್ತ ಯಾಕಳ ಬಂತು ಯಾಕಳ ಬಂತು ಹಿಂಗೆ ಸುಮ್ಮನೆ ನೋಡ್ರಿ ಅವ್ರು ಹೆಂಗ್ ಮಾಡಿದ್ರು ಅಂತ ಹತ್ಕೊಂಡು ಹೋಗಿ ಹಂಗೆ ಹೊತ್ಕೊಂಡು ಹೋಗತ್ತೆ ಈ ತರ ಬಂದು ಏನೋ ಮಾಡ್ಬಿಟ್ರಲ್ಲ ನಾವು ಅಮ್ಮಂಗೆ ತರ್ಕೊಳಕ್ಕಾಗಲಿ ಆನಂದ ಭಾಷೆ ಹೋಗ್ಬಿಡ್ತು ನೋಡ್ರಿ ಯಾವ ತರ ಎಲ್ಲ ಮಾಡ್ತಾರೆ ಜನ ವಿಡಿಯೋ ನೋಡಿ ಎಷ್ಟು ಎಡಿಟ್ ಆಗೋರು ಅಂತಂದ್ರೆ ಒಂದು ಫ್ಯಾಮಿಲಿ ಲೆಕ್ಕಕ್ಕೆ ಮಾಡ್ಬಿಟ್ರು ಒಂದು ಪಾಪ ನಮ್ಮ ಅಮ್ಮ ಫುಲ್ಲು ಫೀಲಿಂಗ್ ಹೊಂಟೋಗತ್ತೆ ಫೀಲಿಂಗ್ ಹೋಗಿದ್ದ ಎಲ್ಗೋ ಬಂದೆ ನನಗೆ ಹೋಗಿ ಬಂದೆ ದೇವಸ್ಥಾನಕ್ಕೆ ಹೋಗಿ ಬಂದೆ ನಮ್ಮ ಡ್ಯಾಡಿಗೆ ಒಂಚೂರು ಕ್ಲಾಸ್ ತಗೋಕೈತೆ ನಾನು ಗಾಯ್ಸ್ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬಂದಿದ್ದು ಕಾರ್ಡ್ನೆಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ಅಮ್ಮ ಅವಾಗಲೇ ಎತ್ಬಿಡ್ತು ಅದಕ್ಕೆ ಒಂಚೂರು ರೆಡಿಯಾಗಲಿ ಅಂತ ಸುಮ್ಮನಿದ್ದೆ ತಮ್ಮನ ದೇವ್ರ ಮನೆಗೆ ಇಕ್ಕಿದೆ ಎಲ್ಲ ಅದು ಯಾರು ಆ ಅಕ್ಕ ಬಂದ್ಬಿಟ್ಟು ಮನಸ್ಸಿನ ಆಳಕ್ಕೆ ಕೈ ಹಾಕ್ಬಿಟ್ರು ಅದಕ್ಕೆ ಅಮ್ಮನ ಕಣ್ಣಲ್ಲಿ ನೀರು ಬಕ್ಕಂತ ಇಟ್ಕೊಂಬಿಟ್ಟು ಏನಂದ್ರಮ್ಮ ಅವರು ಏನಂದ್ರು ಅದೆಲ್ಲ ಕೊಡಾಕಿಲ್ವ ನಿಂಬೆಹಣ್ಣಿ ಥರ ಕೊಡಾಕಿಲ್ವ ಮಗಳಿಗೆ ಯೂಸ್ ಮಾಡೋಳು ಎಲ್ಲ ಮಾಡ್ತಾಳೆ ಮಕ್ಕ ತಗೊಂಡು ಹಬ್ಬ ಹೂವ ಪಾಪ ಎಲ್ಲ ಅವ್ರೇನೋ ಸೀರೆ ಎಲ್ಲ ಕೊಟ್ಟಾರ ತೋರ್ಸ ಹೆಂಗ್ ಕೊಟ್ಟದ್ರ ಅವರು ಎರಡೇ ಕೊಟ್ಟಾರ ನಿಂಕೊಂತ ತಾಯಿ ಬಂದ ನೀನ್ ಕೊಡಕತ್ತಿಲ್ವ ನಾವು ಕೊಡಕ್ಕೆ ಕಾರ್ಡ್ ಕೊಡಕ್ ಹೋದ ಕೊಡಕ್ ನಾವು ಹೂವ ನೋಡಿ ಹೆಂಗ್ ಕೊಟ್ಟವ ಪಾಪ ಬಯಸಿದ ಅವಲ್ಲ ಅಕ್ಕ ಬಂದಿದ್ರು ಅವ್ರು ಕೊಟ್ಟೋಗಿದ್ದೆ ಎಷ್ಟು ಹೊಲ್ಸ್ಕೊಂಡು ಇಟ್ಕೊಂಡು ನಿನಗೆ ಕೊಟ್ಟಿರೋದು ಅದು ಪಕ್ಕ ಅದು ತಾಯಿ ಕೊಟ್ಟಿರ್ತಾರೆ ಪಕ್ಕ ಇದು ತಾಯಿಗೆ ಹಿಂಗಿರ್ತವೆ ಅಂತ ಹಿಂಗೆ ಉಟ್ಕೋಬೋದು ಅಂತ ಹಂಗಿರ್ತಾಳ ಹುಡುಗಿ ಕಂಡಂಗೆ ಕಾಣ್ತಿ ಅಂತ ಉಟ್ಕೊಂಡಿರೋದನ್ನ ಒಳ್ಳೆಗತ್ತೆ ಅವ ಅಪ್ಪ ನಂಬರ್ ಕಂಡಿದ್ದೀನಿ ಹೋಗಿ ಇನ್ವಿಟೇಷನ್ ಕೊಟ್ಕೊಂಡ್ಬಿಟ್ರಿ ಯಜಮಾನ್ರು ಗಂಡ ಹೆಂಡ್ರು ಹೋಗಿ ಎಲ್ಲ ಬೈಕ ಸುತ್ತಾಡ್ಕೊಂಡ್ಬಿಟ್ರಿ ಒಂದು ನಾಳೆ ಮಂಗಳವಾರ ಬುಧವಾರ ಹೋಗಿ ಆ ಕಡೆ ಸಾರಕುಂಟೆ ಎಲ್ಲ ಬಳಸ್ಕೊಂಡ್ಬಿಟ್ರಿ ಒಂದು ದಿವಸಕ್ಕೆ ಸರಿನಾ ಇನ್ನ ಹೆಂಗಸ್ರು ಊಟ ಬಂದಿಲ್ಲ ನಿಮ್ಗೆ ಬರತಕ್ಕ ನಾನು ಕಾಯಿಬಿಡು ಯಾಕೆ ನಾನು ಊಟ ನಾನು ನೋಡ್ರಿ ನಿಮ್ಗೇನು ನೀನಾಗಲ್ಲ ಗದು ಬಂದಿರ್ತಿ ಅದೇ ನಾನು ಗದುಮ್ ಬಂದಿರ್ತೀನಿ ನಾನು ಕಿಸ್ಕೊಂಡು ಕೂತ್ಕೊಳ್ಳ ನೀವು ಮುನ್ನತಕ್ಕ ಉಂಡ್ವಪ್ಪ ಅಷ್ಟೇ ನಿನ್ ತಲೆ ಸರಿ ಮಾಡ್ಕೋ ಅದೇ ಇವತ್ತು ಬೆಳಗ್ಗೆ ತಾನೆ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಿ ಹೆಂಗೋ ಹಚ್ಚಿರಿ ಎಣ್ಣೆ ಸರ್ ಅದು ಹಿಂಗೆ ಅಂತಾರ ಬರಪಲ್ಲಿ ಹೋಗು ಇವತ್ತು ಹೆಂಗಿರು ದೇವಸ್ಥಾನಕ್ಕೆ ಹೋಗಿ ಎರಡು ದೇವ್ರಿಗೂ ಮಂದೇವ್ರಿಗೂ ಕಾಳು ಪೂಜೆ ಮಾಡ್ಕೊಂಡಿದ್ದಾಯ್ತು ಅಯ್ಯಮ್ಮ ಕೂತ್ಕೊಳ್ಳಮ್ಮ ಏನಾಗ್ತದಮ್ಮ ನೀನು ಒಳ್ಳೆ ಇದು ಇದ್ದಾಡ್ದಂಗೆ ಮಾಡ್ತೀವಿ ಒಳ್ಳೆದಾಗಲಿ ಒಳ್ಳೆ ಕಾರ್ಯ ಮಾಡ್ತೀವಿ ಮಾಡ್ರಿ ಖುಷಿ ಪಡೋ ವಿಷಯನೇ ಅಲ್ವಾ ಮದ್ವೆ ಯಾವಾಗ ಏನು ಎತ್ತ ಅಂತ ನಮ್ಮ ಮನೆ ದೇವ್ರಿಗೆ ಹೋಗಿದ್ರೆ ನಮಗೆ ಕಷ್ಟ ತೊಂದರೆ ಕೊಡ್ತದೇನಪ್ಪ ದೇವರು ಅವೆಲ್ಲ ಹಂಗೆ ಮಾಡಂಗಿಲ್ಲ ಡೀಸೆಂಟಾಗಿ ಹೇಳ್ಬಿಟ್ಟು ಇವಾಗ ಮದ್ವೆ ಎಲ್ಲಿ ಏನು ಕತೆ ಮದುವೆ ಎಷ್ಟನೇ ರೇಟು ಅಂತ ಹೇಳ್ಬಿಟ್ಟು ಎಲ್ಲ ಜನಕ್ಕೆಲ್ಲ ಮದುವೆ 10-11 ಹತ್ತಿ ಬೆಲೆ ಚೌಟ್ರಿ ಕೃಷ್ಣ ಕನ್ವರ್ಷನ್ ಹಾಲ್ ದಯವಿಟ್ಟು ಎಲ್ಲ ಬನ್ನಿ ನಾನು ನಮ್ಮ ಫ್ರೆಂಡ್ಸ್ ಮದುವೆಗೆ ಹೋಗಿದ್ದೆ ಇವತ್ತು ಅಲ್ಲಿ ನಮ್ಮ ಜನಗಳು ಕಂಡಿಡಿದ್ರು ಫ್ರೆಂಡ್ ಮದ್ವೆಗಲ್ಲ ಫ್ರೆಂಡ್ ಮಗನ ಮದ್ವೆ ಅನ್ನು ನಾಳೆ ಮಗನ ಮದುವೆ ಮಗನ ಮದುವೆ ಚೆನ್ನಾಗಿ ಹೇಳ್ತೀನಿ ನೋಡು ಈಗ ನಾನು ಮಗಳ ಮದುವೆ ಮಾಡ್ತಾ ಇಲ್ವಾ ಸುಮಾರು ಜನ ಕೇಳಿರು ಇವಾಗ ನಿಮ್ಮ ಫ್ರೆಂಡ್ ಮಗನ್ ಮಾಡ್ತಾ ಇಲ್ವ ನೀನು ಮಗನ್ ಮಾಡು ಫಸ್ಟು ಯಾವನ ಗಾಲಿ 28 ವರ್ಷ 23 ವರ್ಷಕ್ಕೆ ಮಾಡ್ತೀವಿ 27 ವರ್ಷ ಅಂತ 27 ವರ್ಷ ಅಂತ ಮದ್ಗೆ ಹುಡುಗಿ ಚಿಕ್ಕದು ಇನ್ನೂ 20 ವರ್ಷ ಅಂತೆ ಆಯ್ತಾ ನನ್ನ ಮಗಳ ವಯಸ್ಸಿಗೆ ಅಂತ ಎಲ್ಲ ದಯವಿಟ್ಟು ಮದುವೆ ಬಂದ್ಬಿಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಏನು ನಮ್ಮದು ಅದೇನು ಮಧ್ಯಾಹ್ನ ಯಾರೋ ಸಾಯಂಕಾಲ ಅಕ್ಕ ಬಂದು ಏನೋ ಮಾಡಿದ್ರಲ್ಲ ಅದು ನಿಂಗೆ ಅನಿಸ್ತು ಸಂಕಟ ಅದು ಮಕ್ಕಳು ಹೆಣ್ಮಕ್ಳು ಎತ್ತಿರೋ ಸಂಕಟ ಮತ್ತೆ ನೀನು ಮಾಡ್ಕೊಂಡು ಬಂದಿದ್ದೆ ನಂಗೋಳೆ ಬಂದ್ಬಿಟ್ಟು ಕಳಿಯೋದು ಹೇಗೆ ಈಗ ಅವ್ರು ನಿಮ್ಮ ದೊಡ್ಡ ಮಗಳು ಅಂತ ತಿಳ್ಕೊಂಡ್ರಿ ಅಂದ್ರಲ್ಲ ಅದಕ್ಕೆ ಬಂದ್ಬಿಟ್ಟು ಆಮೇಲೆ ಆಯ್ತು ಅಷ್ಟೇ ದೇವಸ್ಥಾನದ ಪೂಜೆ ಎಲ್ಲ ಆಯ್ತು ನಾಳೆಗೆ ಇನ್ನೂ 2 ದೇವಸ್ಥಾನಕ್ಕೆ ಹೋಗ್ಬೇಕು ನಾಳೆ ಬಸವನ ಜಯಂತಿ ನಮ್ಮೂರು ಬೆಡ್ತಲ್ಲೂ ತೆಗಿತಾರೆ ಅಲ್ಲೂ ಪೂಜೆ ಮಾಡಿಸ್ಬೇಕು ಕಾರ್ಡ್ ಕೊಟ್ಟು ಮತ್ತೆ ಮದುವೆ ದೇವಸ್ಥಾನ ಇಲ್ಲಿ ಮದುವೆ ಕೊಡಿಸ್ಬೇಕು ಅಲ್ಲಿ ಅರ್ಧವ ಆಯ್ತು ಅಂತಂದ್ರೆ ಅಲ್ಲಿ ಆಯ್ತು ಅಂತಂದ್ರೆ ಎಲ್ಲ ದೇವಸ್ಥಾನ ಪೂಜೆ ಮುಗೀತು ತಿರ್ಗಾ ಕಾರ್ಡ್ ಹಚ್ಚಿ ಸ್ಟಾರ್ಟ್ ಮಾಡಬೇಕು ನಾಡ್ದಿಂದ ಹಂಚ್ಬೇಕು ನಾಡ್ದು ಮಂಗಳವಾರ ಅದಕ್ಕೆ ಹಂಚಂಗಿಲ್ಲ ಮಂಗಳವಾರ ಹಂಚ್ಬಾರ್ದಂತೆ ಬುಧವಾರದಿಂದ ಅಫಿಷಿಯಲ್ ಸ್ಟಾರ್ಟ್ ಮಾಡ್ತೀವಿ ನಾಳೆ ಎಲ್ಲ ಇದು ಮಾಡ್ಸ್ಕೊಂಡು
ನಾಳೆ ಸೋಮವಾರ ಅಲ್ವಾ ಎಲ್ಲ 2 ವರ್ಷ ಪೂಜೆ ಮಾಡ್ಸ್ಕೊಂಡ್ಬಿಟ್ಟು ಸಾಯಂಕಾಲ ಕಾರ್ಡೆಲ್ಲ ಪ್ಯಾಕ್ ಮಾಡಿಬಿಡ್ತೀವಿ. 1,000 ಕಾರ್ಡ್ ಹೊಡ್ಸಿದ್ವಿ, ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಮುಗಿಸಿ ನೆಕ್ಸ್ಟ್ ಮುಂದಿನ ಕೆಲಸ ನೋಡಬೇಕು. ಮದುವೆ ಇದೇ ಬರೋ ತಿಂಗಳು ಈ ಮೇ 10, 11 ಭಾನುವಾರ ಸೋಮವಾರ ಬಿದ್ದೈತೆ. ಜಾಸ್ತಿ ಟೈಮ್ ಏನಿಲ್ಲ, ಇನ್ನು 20 ದಿವಸನೂ ಇಲ್ಲ ಲೆಕ್ಕ ಹಾಕೊಂಡ್ರೆ. ಇನ್ನು 20 ದಿವಸ ನಾಳೆ ಲೆಕ್ಕ ಹಾಕೊಂಡ್ರೆ ಕರೆಕ್ಟಾಗಿ 20 ದಿವಸ ಬೇಗನೆ ಇಕ್ಕೊಂಬಿಟ್ಟು. ಕಾರಣ ಬಂದ್ಬಿಟ್ಟು ಹುಡುಗ ಮೊದಲನೇ ಮಗ ಅಂತೆ. ಮೊದಲನೇ ಮಗನಿಗೆ ಜ್ಯೇಷ್ಠತಾನೇ ಅದು ಜ್ಯೇಷ್ಠದಲ್ಲಿ ಮದುವೆ ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಬಂತಂತೆ. ಅದಕ್ಕೋಸ್ಕರ ಸಡನ್ನಾಗಿ ಇಕ್ಕೊಂಬಿಟ್ರು. ಅವ್ರೇನು ಪ್ರಾಬ್ಲಮ್ ಇಲ್ಲ, ನಾವು ರೆಡಿ ಅಂತಂದ್ರು ಮಾಡ್ಕೊಳಕ್ಕೆ. ನಾವು ನಮಗೂ ಇನ್ನೇನು ಪ್ರಾಬ್ಲಮ್, ನಾವು ರೆಡಿ ಅಂತಂದು ಅದಕ್ಕೆ ಸಡನ್ನಾಗಿ ಇದು ಮಾಡ್ಕೊಂಬಿಟ್ಟು ಈ ಥರ ಮಾಡಿ ನೋಡಿ. ಎಂಗೇಜ್ಮೆಂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಹತ್ರದಲ್ಲಿ ಇದ್ದಿದ್ದರಿಂದ ಪರವಾಗಿಲ್ಲ. ಅವತ್ತು ಮಾತು ಕೊಟ್ಟಿದ್ದೆ ಎಂಗೇಜ್ಮೆಂಟ್ ಮಾಡ್ತೀನಿ ಅಂತ ಮಾಡಿಕೊಟ್ಟು ಅಷ್ಟೇ. ಅದು ಬಿಟ್ಟರೆ ಮದುವೆ 10, 11 ಮತ್ತು ಯಾರು ಕಮೆಂಟ್ ಆಗ್ತಾಯಿದ್ರು ಮದುವೆ ಡೇಟ್ ಏನು ಸಸ್ಪೆನ್ಸ್ ಅಂತ ಏನಿಲ್ಲ. ಸಸ್ಪೆನ್ಸ್ ಯಾವ್ದು ಇಲ್ಲ. ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ರಿವೀಲ್ ಮಾಡೋದಂತ ಇದು. ಅಷ್ಟು ಬಿಟ್ಬಿಟ್ರೆ ಮದುವೆ ಡೇಟ್ ನೈಟ್ ಮಾಡ್ಬಿಟ್ಟು ಏನು ಇದು ಮಾಡೋದು ಏನಿಲ್ಲ. ಯಾರೋ ಕಮೆಂಟ್ ಹಾಕಿದ್ರು ನಾವೇನು ಮದುವೆಗೆ ಬರೋಲ್ಲ ಹೇಳ್ಬಿಟ್ರಿ, ಏನು ಅಷ್ಟೊಂದು ಬಿಲ್ಡಪ್ ಹಾಕಂತ ಇದ್ರೆ ಮದುವೆ ಡೇಟ್ ಒಳಗೆ ಅಂತ. ಏನು ಕಥೆನೋ ಏನೋ ಗೊತ್ತಿಲ್ಲ, ಜನಕ್ಕೆ ಹೇಳ್ದಂಗೆ ಇಷ್ಟೇ ಮಾಡ್ತಿದ್ದೀವಿ ಅಂತ ಡೇಟ್ ಹೇಳ್ಕೊಂಡು ನೀವು ಬಂದ್ಬಿಡ್ತೀರಾ ಅಂತ ಲೆಕ್ಕ ಕೇಳೋಕ್ಕೆ ಏನು ಹೆದರ್ಕೊಂಡಂಗಿಲ್ಲ. ಎಷ್ಟು ಜನ ಬೇಕಾದ್ರೂ ಬರೀ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬರ್ರಿ 10, 11 ಯಾರು ಆ ಥರ ಇದ್ರಾಗ ಹಿಂಗೆ ಮಾಡೋಕೆ ಹೋಗ್ಬಿಡ್ರಿ. ಎಲ್ಲ ಹೇಳ್ಕೊಂತೀವಿ, ನಮ್ದು ಇನ್ನೇನಿಲ್ಲ ಮುಚ್ಚು ಮರೆ ಮಾಡೋದು ಅಷ್ಟೇ. 10, 11 ಯಾರ್ಯಾರೆಲ್ಲ ಬರ್ತೀರಾ ಒಂದು ಕಮೆಂಟ್ ಹಾಕ್ತೀನಿ. ಆ ಕಮೆಂಟಿಗೆ ಯಾರು ಬರ್ತೀರಾ ಅಂತ ಪಿನ್ ಮಾಡಿರ್ತೀನಿ. ಲೈಕ್ ಕೊಡ್ರಿ. ನೀವು ಎಷ್ಟು ಜನ ಲೈಕ್ ಕೊಡ್ತೀರಾ, ಬರ್ತೀನಿ ಅಂತ ಲೈಕ್ ಕೊಡ್ತೀರಾ, ಜೆನ್ಯೂನಾಗಿ ಲೈಕ್ ಕೊಡ್ರಿ. ಎಷ್ಟು ಜನ ಬರ್ತೀರಾ ಅಂತ ನಮಗೊಂದು ರ್ಯಾಂಡಮಾಗಿ ಒಂದು ಇದು ಸಿಗುತ್ತೆ, ಒಂದು ಕೌಂಟ್ ಸಿಗುತ್ತೆ. ಇಲ್ಲಾಂದರೆ ಸುಮ್ಮನೆ ಅಡ್ಡದೊಳಗೆಲ್ಲ ಇದು ಮಾಡೋದು ಬೇಡ. ಹತ್ತಿಬೇದಲ್ಲಿ ಮದುವೆ, ಎಲೆಕ್ಟ್ರಾನಿಕ್ ಸಿಟಿ ಬಿಟ್ಟು ಒಂದು 10 ಕಿಲೋಮೀಟರ್ ಎಷ್ಟೈತೆ ಹತ್ತಿಬೇಲಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಅಲ್ಲಿಗೆ ಜಾಸ್ತಿ ಇರಬೇಕು, ಒಂದು 15-20 ಕಿಲೋಮೀಟರ್ ಇರಬೇಕು, ಕರೆಕ್ಟಾಗಿ ಗೊತ್ತಿಲ್ಲ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಹತ್ತಿಬೇಲಿಗೆ ಕರೆಕ್ಟಾಗಿ ಹತ್ತಿಬೇಲಿನ ಎಕ್ಸಾಕ್ಟು ಅಲ್ಲಿ ಮದುವೆ. ಕಮೆಂಟ್ ಹಾಕ್ತೀನಿ, ಲೈಕ್ ಕೊಡ್ರಿ, ನಮ್ಗೆ ಕೌಂಟ್ ಸಿಗ್ತದೆ. ಆಮೇಲೆ ಯಾರು ಬೇಕೋ ಬಂದು ಆಶೀರ್ವಾದ ಮಾಡ್ಬೋದು. ಅಷ್ಟು ಬಿಟ್ಟರೆ ಏನಿಲ್ಲ. ಏನು ಹೇಳಮ್ಮ ಅಷ್ಟೇ ನಮ್ಮ ಅಮ್ಮನ ಕತೆ. ನಾಳೆ ಹೋಗ್ಬಿಟ್ಟು ನಮ್ಮೂರು ಬೆಟ್ಟದ ಮೇಲೆ ಮತ್ತು ಮದುವೆ ದೇವಸ್ಥಾನ ಪೂಜೆ ಮಾಡಿಸ್ಕೊಂಬಂದ್ರೆ ಬುಧವಾರದಿಂದ ಕಾರ್ಡ್ ಕೂಡ ಸ್ಟಾರ್ಟು. ಇವ್ರಿಬ್ರು ಕೊಟ್ಕೊಂತಾರೆ. ನಾನು ಕಾಲೇಜ್ ಬರ್ತೀನಿ ಬುಧವಾರದಿಂದ. ನೀವಿಬ್ರು ಸೀದಾ ಗಾಡಿ ತುಂಬ್ಕೊಂಡ 5 ಸೀರೆ ಬ್ಯಾಗಲ್ಲಿ ಇಕ್ಕೊಂಡ ಈ ದಿಕ್ಕಿಗೆ ಒಂದ್ಸಲಿ ಹೋದ, ಪೂರ್ವಕ್ಕೆ ಒಂದ್ಸಲಿ, ಪಶ್ಚಿಮಕ್ಕೆ ಒಂದ್ಸಲಿ, ದಕ್ಷಿಣ ಉತ್ತರಕ್ಕೆ ಒಂದ್ಸಲಿ ಹೋಗಿ ಬರ್ತಾರ್ರಿ. ಯಾರು ಬೇಜಾರು ಮಾಡ್ರಿ. ಇಲ್ಲ ಅಂತ ಏನೋ ಫೋನಲ್ಲೇ ಹೇಳ್ತಾ ಇದ್ದೀವಿ, ನಿಮ್ಮ ಅಡ್ರೆಸ್ಗಳು ಗೊತ್ತಿಲ್ಲ. ಇನ್ಮೇಲೆ ಬಂದವರೆಲ್ಲ ನಮಗೆ ಫೋನ್ ನಂಬರ್ ಕೊಟ್ಟವ್ರಿ, ನಾವು ನಿಮ್ಮ ಮನೆಗೆ ಬರ್ತೀವಿ ಅಷ್ಟೇ ನಾವು ಹೇಳ್ಕೊಳೋದು. ಏನೇವಾ ಖುಷಿನ ಮಗಳು ಮನೆ ಮಾಡ್ತಿರೋದಕ್ಕೆ ಏನು ಬೇಜಾರಿಲ್ಲ ತಾನೇ? ಬೇಜಾರಿಲ್ಲ, ಏನು ಬೇಜಾರು ಕಣ್ಕಂಡು ಮನೆ ಕೂಡ ಬಂದಾಗ ಏನು ಮಾಡೋಕ್ಕಲ್ಲ, ಮಾಡಲೇಬೇಕು ಅಷ್ಟೇ. ಏನಾದರೂ ಒಂದು ತಿಂಗಳೊಳಗೆ ಬರುತ್ತೆ, ಹೆಣ್ಣೆತ್ತಿರೋದು ಬೆಳ ಮುಂದೆ ಬರ್ತದೆ. ಯಾವತ್ತಿದ್ರೂ ಮಾಡಲೇಬೇಕಲ್ವ. ಇನ್ನು 2 ವರ್ಷ ಮಾಡಿಕೊಂಡ್ರು ಮಾಡಲೇಬೇಕು, 5 ವರ್ಷ ಮಾಡಿಕೊಂಡು ಮಾಡೋಣ. ನಮ್ಮ ಫ್ರೆಂಡ್ ನೋಡುವ ಸರಿ 7,000 ಗ್ರಾಮ್ ಚಿನ್ನ ಇತ್ತು. ನನ್ನ ಮಗಳ ಮದುವೆಗೆ 15,000 ಆಗಿದ್ದಿಲ್ಲ, ಏನು ಮಾಡೋಣ? ನೀನು ಚಿನ್ನದ ಹೇಳ್ಬೇಡ, ಯಾವ್ದು ಆಗತ್ತದೆ ಮದುವೆ ಹೇಳು, ಚೆನ್ನಾಗಿರ್ತಾನೆ ಮಗಳು ಅಷ್ಟೇ. ನಡಿ ದನ ಕಟ್ಟು. ಊಟ ಬಂದ ಜನಗಳು ಹೇಳ್ತಾರಲ್ಲ ಒಳ್ಳೆ ಹುಡುಗ ಅಂತ. ಎಲ್ಲ ಇರ್ಲಿ, ಹುಡುಗ ಒಳ್ಳೆ, ಅದಕ್ಕೆ ನನ್ನಲ್ಲ ಎಂಗೇಜ್ಮೆಂಟ್ ಹುಡುಗನ್ ನೋಡ್ಬಿಟ್ಟೆ ಒಳ್ಳೆ ಹುಡುಗನ್ ಕೊಟ್ಟಿದ್ದೀರಾ ಅಂತಾರೆ. ಹಂಗಿರ್ಲಿ, ಇವಾಗ ಫ್ರೆಂಡ್ ಮದುವೆ ಹೆಂಗ್ ಮಾಡಿದ್ರು? ಚೆನ್ನಾಗಿ ಮಾಡಿ ಪಾಪ. ಅವರು 4-5 ಮದುವೆ ಬಿದ್ದಿದ್ದು, ಜನ ಕಮ್ಮಿ. ಇವತ್ತು ಯಾವ 4-5 ಮದುವೆ ಬಿದ್ದವೆ? ಯಾವ ಬಿದ್ದವಂತೆ? ಹೌದಾ, ಜನ ಕಮ್ಮಿನಾ? ಬಸ್ ಒಂದೇ ಚೆನ್ನಾಗಿ ಮಾಡ್ಸಿದ್ರು ಅವ್ರಿಗೆ ಊಟ ಎಲ್ಲ. ಅವರೇ ಮಾಡ್ಸಿರೋ, ಫ್ರೆಂಡೇ ಮಾಡ್ಕೊಂಡಿರೋದು. ಇವರೇ ಮಾಡ್ಕೊಂಡಿದ್ರು. ಗಂಡವ್ರದೇನೆ 4 ತಿಂಗಳು ಮದುವೆ ಸೊಟ್ಟಾಗಿ 4-5 ತಿಂಗಳಿಂದ ಅವರು ಹಂಚ್ಕೊಂಡು ನನ್ನಂಗೆ ಕೂಲಿ ಮಾಡೋನು. ಅವನು 4-5 ತಿಂಗಳಿಂದ ಒಂದೇ ಬಚ್ಚಾನೆ ಇಬ್ರು. ನನ್ನಂಗೆ ಕಷ್ಟ ಬಿದ್ದಿದ್ದ ಅವನು. ಅಲ್ಲ ಕಣಪ್ಪ, ಒಂದೇ ಬಚ್ಚಾನೆ ಅವನು. ನಾನು ಜೊತೆಗೆ ಹೋದ್ರೆ 15 ದಿವಸ ಮನೆಗೆ ಗೊತ್ತಿರಲಿಲ್ಲ ಕೂಲಿಗೆ ಹೋದ್ರೆ. ನಿಮ್ ದಡಪ್ ಮೈಸ್ ಅವನು. ನಿಮ್ ದಡಪ್ಪಂಗಿನ ಕ್ಲೋಸ್ ಫ್ರೆಂಡ್ ನಮ್ಗೆ. 15 ದಿವಸ 20 ದಿವಸ ಮನೆಗೆ ಗೊತ್ತಿರಲಿಲ್ಲ ನಾವು ಜೊತೆಗೆ. ಮಗನ ಮದುವೆ ಫಸ್ಟ್ ಮಾಡ್ಬಿಟ್ಟು ಮಗನಿಗೆ ಮಾಡೋಣ ಅಂತ.